Today we are discussing about this Motor Vehicle Act Unit 4 in the Transport and Industrial Management subject. Here Unit 1, Unit 4 in that first session contain necessity of vehicle registration and types of registration and some multiple choice questions. Now we are discussing about necessity of vehicle registration. Here vehicle registration of any kind is compulsory. The driver or owner or any person should not drive the vehicle without getting registration of the vehicle. Under the section 39, it is prohibited the driving of motor vehicle in any public place or in any other place without registration of the vehicle. After getting registration, the registration number should be displayed on number plate with standard letters and size of its number. The number plate should be put on both the front and rear side of the vehicle. As said, the necessity of vehicle registration means ನಾವು ಯಾವುದೇ ಒಂದು ಹೊಸ ವೆಹಿಕಲನ್ನು ಪರ್ಚೇಸ್ ಮಾಡಿದಾಗ ಅದನ್ನು ನಾವು RTO ಆಫೀಸ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಬೇಕಾಗಿರುತ್ತದೆ. ಈ ರಿಜಿಸ್ಟ್ರೇಷನ್ ಮಾಡಿಸದೆ ಯಾವುದೇ ವೆಹಿಕಲನ್ನು ಪಬ್ಲಿಕ್ ಅಡ್ಡಾಡುವಂಥ ಜಾಗದಲ್ಲಿ ಅಥವಾ ಪಬ್ಲಿಕ್ ಪ್ಲೇಸಿನಲ್ಲಿ ನಾವು ಅದನ್ನು ಓಡಾಡಿಸುವಂತಿಲ್ಲ. ಆದ ಕಾರಣ the registration of vehicle is compulsory. Here there are two types of registration. Number one, temporary registration. Second one is a permanent registration. Temporary registration ಅಂದರೆ ಇದನ್ನು ನಾವು ವೆಹಿಕಲ್ ಯಾವಾಗ ಪರ್ಚೇಸ್ ಮಾಡಿ ರೋಡ್ ಮೇಲೆ ತರ್ತೀವಲ್ಲ, ಬಿಫೋರ್ ಒನ್ ಡೇ ಇದನ್ನು ಟೆಂಪ್ರರಿ ರಿಜಿಸ್ಟ್ರೇಷನನ್ನು ಡೀಲರ್ಶಿಪ್ದವರು ಯಾರು ವೆಹಿಕಲನ್ನು ಮಾರ್ತಾರೆ ಅವರೇ ಮಾಡಿಸಿ ಕೊಡ್ತಾರೆ. ಇದನ್ನು RTO ಆಫೀಸ್ನಲ್ಲಿ ಒಂದು ಪ್ರಿಸ್ಕ್ರೈಬ್ಡ್ ಅಮೌಂಟನ್ನು ತುಂಬಿ ಒನ್ ಡೇ ಬಿಫೋರ್ನ ಅದನ್ನು ಟೆಂಪ್ರರಿ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ. ಆ ಟೆಂಪ್ರರಿ ರಿಜಿಸ್ಟ್ರೇಷನ್ ಮಾಡಿಸಿದ ಮೇಲೆ ಮಾತ್ರ ನಾವು ವೆಹಿಕಲನ್ನು ರೋಡ್ ಮೇಲೆ ಅಡ್ಡಾಡಿಸ್ಬೋದು. ದಿಸ್ ಟೆಂಪ್ರರಿ ರಿಜಿಸ್ಟ್ರೇಷನ್ ಈಸ್ ವ್ಯಾಲಿಡ್ ಫಾರ್ ಓನ್ಲಿ 1 month. ವಿದಿನ್ ದ್ಯಾಟ್ ವಿ ಹ್ಯಾವ್ ಟು ಗೆಟ್ permanent registration. So just now we are discussing about this permanent registration, that is a procedure for registration of a new vehicle. After purchasing the vehicle from a dealer, the applicant shall produce the following application document, fees and tax paid challan. Here number 1, the application in form CMV 20 in duplicate if the vehicle is covered with a hypothecation, lease, hire purchase agreement duly obtaining the signature of the financer. Means vehicle ಮೇಲೆ ಲೋನ್ ಅದು ಇತ್ತಂದರೆ ಆ ಫೈನಾನ್ಸರ್ ಯಾರು ಇರ್ತಾರ ಅವ್ರದ್ದು ಒಂದು ಈ CMV 20 ಫಾರ್ಮ್ನಲ್ಲಿ ಸಿಗ್ನೇಚರ್ ಮಾಡಿಸ್ಕೊಳ್ಬೇಕು. ಅದೇ ರೀತಿ ಸೇಲ್ ಸರ್ಟಿಫಿಕೇಟ್ ಇನ್ ಫಾರ್ಮ್ CMV 21, this will be given by the dealer. ಆ್ಯಂಡ್ ವ್ಯಾಲಿಡ್ ಇನ್ಶೂರೆನ್ಸ್ ಸರ್ಟಿಫಿಕೇಟ್, ಒಂದು ಆ ವೆಹಿಕಲ್ಗೆ ಇನ್ಶೂರೆನ್ಸನ್ನು ಕಂಪಲ್ಸರಿ ಮಾಡಿಸಿರಬೇಕು. ಈ ಇನ್ಶೂರೆನ್ಸಲ್ಲಿ ದೇರ್ ಆರ್ 3 types ಇನ್ಶೂರೆನ್ಸ್ ಬರ್ತವೆ. ದಟ್ ಈಸ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಆ ಟೈಪ್ ಇನ್ಶೂರೆನ್ಸ್ ಇರ್ತದೆ. ಯಾವುದರ ಒಂದು ಇನ್ಶೂರೆನ್ಸ್ ಮಾಡಿಸಿರಬೇಕು ಕಂಪಲ್ಸರಿ. ಅದೇ ರೀತಿ ದ ಪ್ರೂಫ್ ಆಫ್ ಅಡ್ರೆಸ್ ಮೀನ್ಸ್ ದ ಓನರ್, ಯಾರು ಆ ವೆಹಿಕಲ್ ಓನರ್ ಇರ್ತಾರೆ ಅವರ ಅಡ್ರೆಸ್ ಕಂಪಲ್ಸರಿ ಬೇಕಾಗಿರ್ತದೆ. ಫಾರ್ ದ್ಯಾಟ್ ಟು ಪ್ರೊಡ್ಯೂಸ್ ಎನಿ ಒನ್ ಆಫ್ ದ ಫಾಲೋಯಿಂಗ್, ದ್ಯಾಟ್ ಈಸ್ ರೇಷನ್ ಕಾರ್ಡ್, ಪಾಸ್ಪೋರ್ಟ್, LIC ಪಾಲಿಸಿ, ಎಲೆಕ್ಟ್ರಲ್ ರೋಲ್, ಟೆಲಿಫೋನ್ ಬಿಲ್, ವಾಟರ್ ಬಿಲ್, ಕಾಸ್ಟ್ ಸರ್ಟಿಫಿಕೇಟ್, pay slip issued by any office of the central government or state government or local body, along with the self-swearing affidavit by an applicant before an executive magistrate or first class judicial
magistrate or a notary public as a evidence of age and address. ಇದನ್ನು ನಾವು ಒಂದು ಅಫಿಡೇಟ್ ಮಾಡಿ ಕೊಡಬೇಕಾಗುತ್ತದೆ. ದ್ಯಾಟ್ ಈಸ್ ಫಾರ್ ಏಜ್ ಆ್ಯಂಡ್ ಅಡ್ರೆಸ್ ಗೋಸ್ಕರ. ಅದೇ ರೀತಿ ಪ್ರೂಫ್ ಆಫ್ ಲೀಗಲ್ ಪ್ರೆಸೆನ್ಸ್ ಇನ್ ಇಂಡಿಯಾ ಇನ್ ಅಡಿಷನ್ ಟು ಪ್ರೂಫ್ ಆಫ್ ರೆಸಿಡೆನ್ಸ್ ಇನ್ ಕೇಸ್ ಆಫ್ ಫಾರಿನರ್ಸ್. ಇನ್ನು ಕೇಸ್ ಆಫ್ ಫಾರಿನರ್ಸ್ ಅಂದರೆ ಯಾರಾದರೂ ಫಾರಿನರ್ಸ್ ಇದ್ದರೆ ಅವರು ಈಗ ಇಂಡಿಯಾದಲ್ಲಿ ಇದ್ದಾರೆ ಅನ್ನಲಿಕ್ಕೆ ಒಂದು ಪ್ರೂಫ್ನು ಬೇಕಾಗುತ್ತದೆ. ಅದೇ ರೀತಿ ಟೆಂಪರರಿ ರಿಜಿಸ್ಟ್ರೇಷನ್ ಇಶ್ಯೂಡ್ ಬೈ ದಿ ರಿಜಿಸ್ಟ್ರಿಂಗ್ ಅಥಾರಿಟಿ. ಏನು ಡೀಲರ್ ಅವರು ಇಶ್ಯೂಡ್ ಮಾಡಿರುತ್ತಾರೆ ಆ ರಿಜಿಸ್ಟ್ರೇಷನ್ ಕಾಪಿನೂ ಬೇಕಾಗಿರುತ್ತದೆ. ಅದೇ ರೀತಿ ರೋಡ್ ವರ್ತಿನೆಸ್ ಸರ್ಟಿಫಿಕೇಟ್ ಇನ್ ಫಾರ್ಮ್ CMV22, ಇದು ಒಂದು ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗಿರುತ್ತದೆ. ಅದೇ ರೀತಿ ಫಾರ್ಮ್ CMV22A ಇಶ್ಯೂಡ್ ಬೈ ಬಾಡಿ ಬಿಲ್ಡರ್ಸ್. ಫಾರ್ ಎಕ್ಸಾಂಪಲ್ ಗೂಡ್ಸ್ ವೆಹಿಕಲ್ ಆ್ಯಂಡ್ ಬಸ್ ಮೀನ್ಸ್ ನಾವು ಯಾವುದೇ ಕೆಲವೊಂದು ದೊಡ್ಡ ವೆಹಿಕಲ್ ಒಳ್ಳೆ ಚೆಸ್ಸಿ ತೆಗೆದುಕೊಂಡು ಬಂದಿರ್ತೀವಿ. ನಮಗೆ ಬೇಕಾದಂಥ ಗೂಡ್ಸ್ ವೆಹಿಕಲ್ನ ಅಥವಾ ಬಸ್ ಒಳಗೆ ನಾವು ಓನ್ಲಿ ಸಿಟ್ಟಿಂಗ್ ಆಫ್ ದಿ ಪ್ಯಾಸೆಂಜರ್ಸ್ ಆರ್ ಸ್ಲೀಪಿಂಗ್ ಕೋಚ್ ಆರ್ AC ಕೋಚ್ ಡಿಫ್ರೆಂಟ್ ವೆರೈಟಿ ಆಫ್ ಕೋಚಸ್ನ ನಾವು ಹೊರಗಡೆ ಮಾಡಿಸಿರ್ತೇವೆ. ಅವರಿಂದ ಒಂದು ಫಾರ್ಮ್ಯಾಟ್ನಲ್ಲಿ ಮೀನ್ಸ್ ದ ಬಾಡಿ ಬಿಲ್ಡರ್ಸ್ ಆಫ್ ದ್ಯಾಟ್ ಕಂಪ್ನಿ ದೇ ಆರ್ ಗಿವನ್ ದಿ CMV22A form. That form should be necessary for this registration of a vehicle. Like that, the customs clearance certificate in case of imported vehicle with license and bond if any. ಅಂದರೆ ಬೇರೆ ಹೊರದೇಶದಿಂದ ಇಂಪೋರ್ಟ್ ಮಾಡಿದ್ದರೆ ಇದರಿಂದ ಕಸ್ಟಮ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ನು ಬೇಕಾಗಿರುತ್ತದೆ. ಅದೇ ರೀತಿ ಪ್ರಿಸ್ಕ್ರೈಬ್ಡ್ ರಿಜಿಸ್ಟ್ರೇಷನ್ ಫೀ ಟು ಬಿ ಪೇಡ್ ಆಟ್ RTO ಕೌಂಟರ್ ಆರ್ ಟ್ರೆಜರಿ. ನಾವು ಏನು ವೆಹಿಕಲ್ ತೊಗೊಂಡಿರ್ತೀವಲ್ಲ ಅದರ ಫೀಸನ್ನು ನಾವು RTO ಆಫೀಸ್ ಕೌಂಟರ್ನಲ್ಲಿ ಅಥವಾ ಗೌರ್ಮೆಂಟ್ ಟ್ರೆಜರಿಯಲ್ಲಿ ಅದನ್ನು ತುಂಬಿ ಒಂದು ರಸೀದಿಯನ್ನು ಪಡೆದಿರ್ತೀವಲ್ಲ ಆ ಕಾಪಿನೂ ಬೇಕಾಗಿರುತ್ತದೆ. ಅದೇ ರೀತಿ ಟ್ಯಾಕ್ಸ್ ಪೇಯಬಲ್ ಆಫ್ಟರ್ ಅಸೆಸ್ಮೆಂಟ್ ಡಿಪೆಂಡಿಂಗ್ ಅಪಾನ್ ದಿ ಕ್ಯಾಟಗರಿ ಆಫ್ ವೆಹಿಕಲ್. ಆಮೇಲೆ ಯಾವುದು ಗಾಡಿ ನಾವು ಯೂಸ್ ಮಾಡ್ತೀವಿ ಅದಕ್ಕೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಟ್ಯಾಕ್ಸ್ ಇರುತ್ತವೆ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡ್ತಾರೆ ಅದಕ್ಕೊಂದು ಕಡಿಮೆ ಇರುತ್ತದೆ, ಅಥವಾ ನಾವು ಪರ್ಸನಲ್ ಯೂಸ್ ಮಾಡ್ತಿದ್ರೆ ಅದಕ್ಕೆ ಒಂದು ಚಾರ್ಜಸ್ ಇರ್ತದೆ. ಆ ಸರ್ಟಿಫಿಕೇಟು ಕಂಪಲ್ಸರಿ ಬೇಕಾಗಿರ್ತದೆ. ಅದೇ ರೀತಿ ಫೀಸ್ ಫಾರ್ ಫಿಟ್ನೆಸ್ ಸರ್ಟಿಫಿಕೇಟ್ ಇನ್ ಕೇಸ್ ಆಫ್ ಟ್ರಾನ್ಸ್ಪೋರ್ಟ್ ವೆಹಿಕಲ್. ಒಂದು ವೆಹಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನು ಇದರ ಜೊತೆ ಬೇಕಾಗಿರುತ್ತದೆ. ಅದೇ ರೀತಿ ಅಪೋಥಿಕೇಶನ್ ಮೀನ್ಸ್ ಇಫ್ ದೇರ್ ಈಸ್ ಎ ಲೋನ್, ಆ್ಯಂಡ್ ಆಲ್ಸೋ ದ ಇನ್ಕಮ್ ಟ್ಯಾಕ್ಸ್ that is PAN card, xerox of PAN card is also very necessary, or form number 60 which is income tax return form, that is form number 60 is also important. In some case form number 61 is also very important, that is form number 61 only in case of agriculturist, ಆವಾಗ ಫಾರ್ಮ್ ನಂಬರ್ 60 ಬೇಕಾಗಿರ್ತದೆ. ಅದೇ ರೀತಿ ಬೋನೋಫೈಡ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ತಹಶೀಲ್ದಾರ್ ಇನ್ ಕೇಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ಟ್ರ್ಯಾಕ್ಟರ್ ಟ್ರೇಲರ್ ಯೂನಿಟ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್. ನಾವು ಒಂದು ಟ್ರ್ಯಾಕ್ಟರ್ ಟ್ರೇಲರ್ನ ಯೂನಿಟನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಯ್ತಂದರೆ ನಾವು ತಹಶೀಲ್ದಾರದಿಂದ ಒಂದು ಲೆಟರ್ನ ತೆಗೆದುಕೊಳ್ಳಬೇಕಾಗುತ್ತದೆ. ಇನ್ ಕೇಸ್ ಆಫ್ ಟ್ರೇಲರ್ ಆರ್ ಸೆಮಿ ಟ್ರೇಲರ್ ಡಿಸೈನ್ ಅಪ್ರೂವಲ್ proceedings issued by the commission for transport to be produced, ಆ ಒಂದು ಕಾಪಿನೂ ಬೇಕಾಗಿರುತ್ತದೆ. ಅದೇ ರೀತಿ ಪರ್ಮಿಟ್ ಪ್ರೊಸೀಡಿಂಗ್ಸ್ ಇನ್ ಕೇಸ್ ಆಫ್ ಟ್ರಾನ್ಸ್ಪೋರ್ಟ್ ವೆಹಿಕಲ್. ಇಲ್ಲಿ ಪರ್ಮಿಟ್ ಪ್ರೊಸೀಡಿಂಗ್ಸ್ ಅಂತಂದರೆ ಇನ್ ಕೇಸ್ ಆಫ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ವೆದರ್ ಇಟ್ ಮೇ ಬಿ ನ್ಯಾಷನಲ್ ಪರ್ಮಿಟ್ ಆರ್ ಸ್ಟೇಟ್ ಪರ್ಮಿಟ್ ಅಂತ ಹೇಳಿ ಒಂದು ಪರ್ಮಿಟ್ ಪ್ರೊಸೀಜರ್ ಇರ್ತದೆ, ಆ ಒಂದು ಕಾಪಿನೂ ಬೇಕಾಗಿರ್ತದೆ. ಅದೇ ರೀತಿ ಅಡ್ವಾನ್ಸ್ಡ್ ರಿಜಿಸ್ಟ್ರೇಷನ್ ಅಲಾಟ್ಮೆಂಟ್ ಲೆಟರ್ ಇಫ್ ಎನಿ ಟು ಬಿ ಎನ್ಕ್ಲೋಸ್ಡ್ ವಿತ್ ಫೀಸ್ ಪೇಡ್ ಪ್ರೂಫ್. ಅದೇ ರೀತಿ ಇದರೆಲ್ಲರ ಜೊತೆಗೆ 3 ಪಾಸ್ಪೋರ್ಟ್ ಸೈಜ್ ಆಫ್ ಫೋಟೋಗ್ರಾಫ್ ಆಫ್ ದ ಅಪ್ಲಿಕೆಂಟ್. ಅಪ್ಲಿಕೆಂಟ್ ಅಂದರೆ ದ ಓನರ್ ಆಫ್ ದ್ಯಾಟ್ ವೆಹಿಕಲ್, ಹೀಸ್ 3 ಪಾಸ್ಪೋರ್ಟ್ ಸೈಜ್ photos are necessary. Next, the application along with the other documents shall be produced before the registering authority along with the vehicle
vehicle for inspection. After inspection of a new vehicle, if the vehicle complies with the requirement of the Motor Vehicles Act and rules made there under the registration mark will be assigned to the vehicle on the same day. ಇವೆಲ್ಲ ಅಪ್ಲಿಕೇಶನ್ ವಿತ್ ಆಲ್ ದ ಡಾಕ್ಯುಮೆಂಟ್ಸನ್ನು ನಾವು ರಿಜಿಸ್ಟ್ರಿಂಗ್ ಅಥಾರಿಟಿ ಮೀನ್ಸ್ RTO ಆಫೀಸ್ಗೆ ಸಲ್ಲಿಸಿದಾಗ ಆ ವೆಹಿಕಲನ್ನು ಇನ್ಸ್ಪೆಕ್ಷನ್ ಮಾಡಿ ಅದೇ ದಿನ ನಮಗೆ ಒಂದು ರೇಷನ್ ಕಾಫಿಯನ್ನು ಅವರು ಕೊಡ್ತಾರೆ. Here we are discussing about some multiple choice questions regarding this first chapter, means first session of fourth chapter, that is number 1 for permanent registration application in form required. ಅಂದರೆ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಯಾವ ಫಾರ್ಮ್ ಬೇಕಾಗಿರುತ್ತದೆ. In that A CMV 20, CMV 19, CMV 21, CMV 18. As we discussed earlier, for getting permanent registration, first we apply the form in CMV 20, that is A is a correct answer. Adhe riti, under which section driving of a motor vehicle in any public place is prohibited. Here the section 38, section 29, section 39, section 30. Here the correct answer is C, section 39. Like that, which form is issued by bodybuilders to registration of a goods vehicle? That is CMV 20A, CMV 22A, CMC 23A, CMV 29A. Here the correct answer is CMV 22A. Means the vehicle, means the transport vehicle, whether it may be goods transport or passenger transport, the bodybuilder will be given the form in the form that is CMV 22A. Next one, which of these ID proof address required for permanent registration? That is A, ration card, B, passport, C, caste certificate, D, all the above. The answer is D, all the above. Here any one of the certificate is compulsory required for permanent registration. Here the reference books are Vehicle Transport Management by S.L. Bhandarkar and the Central Motor Vehicles Rules 199, that is a 2001 edition, and Transport and Industrial Management by Bhimsen S. Koralli. And we are very thankful for our chairman Gopinath sir and LMS coordinator Jagdish Bagli sir and moderator Y.R. Nagaraj sir and subject expert M.N. Srinivas Reddy sir, and I am giving